ಸುವರ್ಣ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಹಾಯ್ ಹಲೋ ನಮಸ್ಕಾರ. ಮನೆ ಮನೆಯ ಕಥೆ ಸೀರಿಯಲ್ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಯಾವ್ಯಾವ ಸೀರಿಯಲ್ ನಲ್ಲಿ ಏನೇನ್ ಕಥೆ ಆಯ್ತು ನೋಡ್ಕೊಂಡ್ ಬರೋಣ. ಚಿಚಿಚಿ ಇದ ರೂಮು. ಈ ರೂಮ್ ಅಲ್ಲಿ ನಾನು ಹೇಗಿರಕ್ಕಾಗತ್ತೆ? ನನ್ನ ಕೈಲಿ ಮಾತ್ರ ಇರಕ್ಕಾಗೋದಿಲ್ಲ. ರೂಮ್ಗೆ ಏನಾಗಿದೆ ಅತ್ತೆ? ಚೆನ್ನಾಗೇ ಇದೆಯಲ್ಲ. ಹ್ಞೂ ಕಣವ, ಇದು ನಿನ್ನ ಮಾವನ ಮನೆ ನೋಡು. ನಿನ್ನ ಕಣ್ಣಿಗೆ ಎಲ್ಲ ಚೆನ್ನಾಗೇ ಕಾಣುತ್ತೆ. ಮೀರಾ, ಈ ರೂಮ್ ಹೇಗಿದೆ ಗೊತ್ತಾ? ಅದೇ ಆ ಯಾವುದದು ಆಪ್ತ ಮಿತ್ರ ಸಿನಿಮಾದಲ್ಲಿ ಆ ನಾಗವಲ್ಲಿನ ರೂಮ್ ಒಳಗೆ ಕೂಡ ಹಾಕ್ತಾರಲ್ಲ, ಹಂಗಿದೆ ಈ ರೂಮ್. ಇದು ಒಂದು ಮನೆನಾ ನೋಡವಾ? ಅಲ್ಲಲ್ಲಿ ಜೇಡ್ರ ಬಲೆ ಹೆಂಗೆ ಕಟ್ಟಿದೆ. ಓ ಓ ಇದು ಕಿಟಕಿ ಗ್ಲಾಸ್ ಬೇರೆ ಒಡೆದೋಗಿದೆ. ಇನ್ನು ಈ ಮಂಚ ನೋಡಿದ್ರೆ ಯಾವಾಗ ಮುರಿದು ಬೀಳುತ್ತೋ ಗೊತ್ತಿಲ್ಲ. ಓ ಶೀಟ್ ಬೇರೆ ಹಾಕ್ಸಿದಾರೆ. ಮಳೆ ಬಂದಾಗ ನೀರು ಸೋರಲ್ವಾ? ರಾಜೇಶ್ವರಿ ಅವರೇ, ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ನಮ್ಮ ಮನೆ ಬಗ್ಗೆ ಇಷ್ಟೊಂದು ಕಮೆಂಟ್ ಮಾಡ್ತಾ ಇದ್ದೀರಾ? ನಿಮ್ಮನೆ ಅಷ್ಟು ನಮ್ಮ ಮನೆ ರಿಚ್ ಇಲ್ಲ, ಒಪ್ಕೋತೀನಿ. ಆದರೆ ಅದ್ರಲ್ಲಿ ಆಡ್ಕೊಳ್ಳೋ ಅಂಥದ್ದೇನಿದೆ? ನಾವಿರೋದೇ ಹೀಗೆ, ನಮ್ಮ ಲೈಫ್ ಸ್ಟೈಲೇ ಹೀಗೆ. ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು. ನೋಡಿ, ಈ ಮನೆಯಲ್ಲಿ ಬಡತನ ಇರ್ಬೋದು, ಆದರೆ ಪ್ರೀತಿಗೇನು ಕೊರತೆ ಇಲ್ಲ. ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅದನ್ನು ನೀವು ಎಷ್ಟೇ ದುಡ್ಡು ಕೊಟ್ಟರೂ ಸಿಗಲ್ಲ. ನಿಮ್ಮ ಮನೆ ಗತ್ತು ದೌಲತ್ಗಿಂತ ಪ್ರೀತಿನೇ ಮುಖ್ಯ. ಯೋ ಸ್ವಲ್ಪ ಸುಮ್ಮನೆ ಇರು. ನನಗೆ ಬುದ್ಧವಾದ ಹೇಳಕ್ ಬರಬೇಡ. ಏನ್ರಿ ಮಾಡಿ. ಅತ್ತೆ ನೀವಿಲ್ಲೇ ಇರಿ. ನಿಮ್ಗೇನಾದರೂ ಬೇಕಾದರೆ ನನ್ನನ್ನು ಕೇಳಿ, ನಾನು ತಂದು ಕೊಡ್ತೀನಿ. ರೀ ರಾಜೇಶ್ವರಿ ಅವರೇ, ಏನು ಮದುವೆ ಟೈಮಲ್ಲಿ ನಿಮ್ಮ ಮಾತು ಕೇಳದೆ ನಾನು ಕೆಟ್ಟೆ ಕಣ್ರಿ. ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ನನಗೀಗ ಅರ್ಥ ಆಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಿನ್ನನ್ನು ಕ್ಷಮಿಸೋದಕ್ಕೆ ನಾನು ಯಾರಮ್ಮ? ತುಂಬ ಬೇಗ ಪಕ್ಷ ಬದಲಾಯಿಸ್ಬಿಡ್ತೀಯ ನೀನು. ಅದಕ್ಕೆ ನನಗೆ ನಿನ್ನ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆ ಆಗಿದೆ. ಅಯ್ಯೋ ರಾಜೇಶ್ವರಿ ಅವರೇ, ತಪ್ಪಾಯಿತು ಅಂತ ಕೇಳ್ಕೊಂಡಲ್ಲ, ಆದರೂ ನಿಮಗೆ ನನ್ನ ಮೇಲೆ ಕೋಪ ಹೋಗ್ಲಿಲ್ವಾ? ಹೋಗೋದಕ್ಕೆ ನನಗೆ ನಿನ್ನ ಮೇಲೆ ಕೋಪನೇ ಇಲ್ವಲ್ಲ. ಹಾಗಾದ್ರೆ ದೊಡ್ಡ ಮನ್ಸು ಮಾಡಿ ಮತ್ತೆ ನನಗೆ ಕೆಲಸ ಕೊಡಿ. ಸರಿ, ಹಳೆದನ್ನೆಲ್ಲ ಮರೆತು ಮತ್ತೆ ನಾನು ನಿನಗೆ ಹೊಸ ಕೆಲಸ ಕೊಡ್ತೀನಿ. ಆದ್ರೆ ಈ ಸಲ ಏನಾದರೂ ಪಕ್ಷ ಬದಲಾಯಿಸಿದ್ರೆ ಚೆನ್ನಾಗಿರಲ್ಲ. ಈ ರಾಜ ರಾಜೇಶ್ವರಿಯ ಇನ್ನೊಂದು ಮುಖ ನೀನಿನ್ನೂ ನೋಡಿಲ್ಲ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ರೀ, ಈ ಸಂಭ್ರಮದ ಹುಚ್ಚೋಳೆಲಿ ನಾನು ಒಬ್ಳೆ ತೇಲ್ತಾ ಇದ್ದೀನಿ. ಅಸ್ಲಿಗೆ ಈ ಸಂಭ್ರಮ, ಈ ಸಂತೋಷದ ಸೆಲೆಗಳನ್ನ ಉಂಟು ಮಾಡ್ಬೇಕಾಗಿರೋದು ನಿಮ್ಮ ಮನ್ಸಿನ ಖಜಾನೆಯಲ್ಲಿ. ಅದು ಬಿಟ್ಟು ಈ ಕ್ಷಣಕ್ಕೆ ನಾನು ಸ್ವಾರ್ಥಿ ಆಗ್ಬಿಟ್ಟೆ. ಹೇಳಿ, ನಿಮ್ಗೆ ನಿಜವಾಗ್ಲೂ ಸಂತೋಷ ಆಗ್ತಿದ್ಯಾ? ಈ
ಮದ್ವೆ ನೆನಪುಗಳೆಲ್ಲ ಸವಿ ನೆನಪುಗಳಾಗಿ ನಿಮ್ ಮನ್ಸಿನ ಗೋಡೆ ಮೇಲೆ ಚಿತ್ತಾರ ಮೂಡಿಸ್ತಿದ್ಯಾ? ಅಯ್ಯೋ ದೀಪಾ ಅವರೇ, ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಈ ಮನ್ಸು ತುಂಬಿ ಬರೋದು ಅಂತಾರಲ್ಲ ಹಾಗೆ ಈ ಸಂಬಂಧದ ಸಂಭ್ರಮಕ್ಕೆ ಕುಣಿದು ಕುಪ್ಪಳಿಸ್ಬೇಕು ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ನಿಜವಾಗ್ಲೂ ದೇವರು ತುಂಬಾ ತುಂಬಾ ದೊಡ್ಡವನು ದೀಪಾ ಅವರೇ. ಮನುಷ್ಯ ಅನ್ನೋ ಜೀವಿನ ಇಷ್ಟೆಲ್ಲ ಸಂಬಂಧ ಭಾವನೆಗಳ ಮಧ್ಯೆ, ಸವಿ ನೆನಪುಗಳ ಸಂಭ್ರಮದ ಮಧ್ಯೆ, ಸುಂದರವಾದ ಸಂಭ್ರಮಗಳ ಮಧ್ಯೆ ಬದುಕೋ ಅವಕಾಶ ಕಲ್ಪಿಸಿದಾನೆ. ಅವನಿ ಉಪಕಾರಕ್ಕೆ ನಾವ್ ಎಷ್ಟು ಋಣಿಗಳಾಗಿದ್ರು ಸಾಲದು ದೀಪಾ ಅವರೇ. ಇಷ್ಟು ಒಳ್ಳೆ ಬದುಕನ್ನು ಕೊಟ್ಟಿದ್ದಕ್ಕ ದೇವ್ರಿಗೆ ದೊಡ್ಡ ಥ್ಯಾಂಕ್ಸ್. ಗಂಡು ಹೆಣ್ಣಿನ ಮಧ್ಯ ದಾಂಪತ್ಯದ ಬೆಸುಗೆ ಹಾಕೋ ಈ 7 ಹೆಜ್ಜೆಗಳೇ ಇಷ್ಟೊಂದು ಸಂತೋಷ ಸವಿ ನೆನಪುಗಳನ್ನ ಸೃಷ್ಟಿಸ್ತಿದ್ದಾವೆ. ಅಂಥದ್ರಲ್ಲಿ ನಮ್ಮ ದಾಂಪತ್ಯದ ಮೊದಲನೇ ಹೆಜ್ಜೆ ಇನ್ನು ನಮ್ಮ ಜೀವನ ಪೂರ್ತಿ ಸಂತೋಷನೇ ದೀಪಾ ಅವರೇ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ಲಕ್ಷ್ಮಿ, ಇವನ್ಯಾರು ಗೊತ್ತಾಗ್ಲಿಲ್ವಾ? ಗುಲ್ಬರ್ಗದಲ್ಲಿ ವಸುಧಾ ಅಂತಿದ್ದಾರಲ್ಲ, ಅವ್ರ ಮಗ ಇವನು. ಓ ಹೌದೇನೋ? ಎಷ್ಟು ಬೆಳೆದ್ಬಿಟ್ಟಿದೀಯಪ್ಪ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಆಂಟಿ. ದೇವಸ್ಥಾನಕ್ಕೆ ನೀನು ಒಬ್ನೇ ಬಂದಿದೆಯೋ ಅಥವಾ ನಿಮ್ಮ ತಾಯಿನ ಕರ್ಕೊಂಡು ಬಂದಿದೀಯಾ? ಇಲ್ಲ ಅಂಕಲ್, ನನಗೆ ಮೇಷ್ಟ್ರ ಕೆಲಸ ಆಯಿತು, ಅದಕ್ಕೆ ಹರಕೆ ತೀರ್ಸೋಗೋಣ ಅಂತ ಬಂದಿದ್ದೆ. ಮೇಷ್ಟ್ರ ಕೆಲಸ ಸಿಕ್ತಾ? ಒಳ್ಳೆ ಕೆಲಸನೇ ಸಿಕ್ಕಿದೆ ಬಿಡು. ನಾಳಿನ ಭಾರತ ಯಾರ್ಯಾರ ಕೈಲಿದೆ ಅಂತ ಯಾರ್ಯಾರೋ ಮಾತಾಡ್ಕೋತಿದ್ದಾರೆ. ಆದ್ರೆ ನಿಜವಾಗಿ ಹೇಳಬೇಕು ಅಂದರೆ ನಾಳಿನ ಭಾರತ ಮೇಷ್ಟ್ರ ಕೈಲಿದೆ. ಒಳ್ಳೆ ಕೆಲಸನೇ ಬಿಡು. ಸರಿ ಅಂಕಲ್. ನಮ್ಮ ದೀಪಾನು IPS ಪರೀಕ್ಷೆ ಪಾಸ್ ಮಾಡಿದಾಳಪ್ಪ. ಇನ್ನು ಹೈದರಾಬಾದಿಗೆ ಟ್ರೈನಿಂಗಿಗೆ ಹೋಗ್ತಾ ಇದ್ದಾಳೆ. ಹೌದಾ? ಕಂಗ್ರ್ಯಾಚುಲೇಷನ್ ಅದಕ್ಕೆ. ಥ್ಯಾಂಕ್ ಯು. ಅದಂತೂ ದೊಡ್ಡ ಕೆಲಸನೇ ಬಿಡಿ. ಅಂತೂ ದೊಡ್ಡ ಮನೆ ಅಂಕಲು ಸೊಸೆ ಇಡೀ ದೇಶನೇ ಸುತ್ತಬಹುದು. ಎಲ್ಲ ರಾಜ್ಯಗಳಲ್ಲಿರೋ ಅವಕಾಶ ಯಾರಿಗುಂಟು, ಯಾರಿಗಿಲ್ಲ. ಅಂದರೆ IPS ಮುಗಿಸಿರೋ ಅತ್ತಿಗೆನ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬೇಕಾದ್ರೂ ಪೋಸ್ಟಿಂಗ್ ಹಾಕ್ಬೋದು. ಹಂಗಾಗಿ ಇಡೀ ದೇಶ ಸುತ್ತಬಹುದಲ್ವಾ? ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ವಿಜಯ್ ಅವ್ರು ಬಂದ್ರು. ಡೋರ್ ಕ್ಲೋಸ್ ಮಾಡಿ, ಲೈಟ್ಸ್ ಆಫ್ ಮಾಡಿ. ಏನಿದು? ಕರೆಂಟ್ ಹೋಗಿದೆ. UPS ಯಾಕೆ ವರ್ಕ್ ಆಗ್ತಿಲ್ಲ? ಅಮ್ಮ, ದೊಡ್ಡಮ್ಮ,
ಹ್ಯಾಪಿ ಬರ್ತ್ಡೇ ವಿಜಯ್. ಹೇಗಿದೆ ಡೆಕೋರೇಷನ್? ಫ್ಯಾಂಟಾಸ್ಟಿಕ್. ಹಾಯ್ ವಿಜಯ್. ಪ್ರೀತಮ್, ವಾಟ್ ಆರ್ ಸರ್ಪ್ರೈಸ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಅಮೃತ, ಈ ಡೆಕೋರೇಷನ್ ಎಲ್ಲ ಮಾಡಿದ್ದು ನೀನೇ ತಾನೇ? ಇಲ್ಲಪ್ಪ, ಇದನ್ನೆಲ್ಲ ಮಾಡಿದ್ದು ಅನಿತಾ. ಹುಟ್ಟುಹಬ್ಬದ ಶುಭಾಶಯಗಳು. ಪ್ರೀತಿಯಿಂದ ಅಮೃತ. ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಮಿಲನ 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 ಮಿಲನ.
ಹೀಗೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಸಮರ್ಥ್, ಪ್ಲೀಸ್ ಬೇಗ ಮನೆಗೆ ಬರೋ ಪ್ಲೀಸ್. ಯಾಕೆ ಏನಾಯ್ತು? ಇಲ್ಲಿ ಮನೆ ಬಾಗಿಲು ಯಾರೋ ಬಡಿತಾ ಇದ್ದಾರೆ, ಮನೆ ಸುತ್ತಮುತ್ತ ಎಲ್ಲ ಓಡಾಡ್ತಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ ಸಮರ್ಥ್, ಪ್ಲೀಸ್ ಬೇಗ ಬಾರೋ. ಯಾರು ಓಡಾಡ್ತಾರೆ? ಎಲ್ಲೋ ಭ್ರಮೆ ನಿಂಗೆ. ಧೈರ್ಯವಾಗಿ ಮಲ್ಕೋ. ಇಲ್ವೋ, ನಿಜವಾಗ್ಲೂ ಯಾರೋ ನನ್ನ ಸುತ್ತ ಏನೋ ಮಾಡ್ತಿದ್ದಾರೆ. ನಂಗಂತೂ ತುಂಬಾ ಭಯ ಆಗ್ತಿದೆ. ಇವತ್ತು ನನ್ನ ಸಾಯಿಸೇ ಬಿಡ್ತಾರೆ. ಪ್ಲೀಸ್ ಬೇಗ ಬಾರೋ. ಹಾಗೇನೂ ಆಗಲ್ಲ ಐಶ್ವರ್ಯ, ಧೈರ್ಯವಾಗಿರು. ನಾನು ಪೊಲೀಸಿಗೆ ಫೋನ್ ಮಾಡಲ? ಬೇಡ, ಪ್ಲೀಸ್ ನೀನೇ ಬಾರೋ. ಇವತ್ತು ಯಾಕೋ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅನ್ಸ್ತಿದೆ. ಸಮರ್ಥ್, ಪ್ಲೀಸ್ ಬಂದು ನನ್ನ ಉಳಿಸ್ಕೊಳ್ಳೋ, ಇಲ್ಲಾಂದ್ರೆ ಅವನನ್ನ ಕೊಲೆ ಮಾಡ್ಬಿಡ್ತಾರೋ. ಪ್ಲೀಸ್ ಕಣೋ, ಪ್ಲೀಸ್ ಬಾರೋ. ಐಶ್ವರ್ಯ, ಬಿ ಕಾಮ್, ಹೆದರ್ಕೋಬೇಡ. ನಾನು ಈಗಲೇ ಬರ್ತೀನಿ. ನೀನ್ ಬರೋವರೆಗೂ ನಾನು ಇರ್ತೀನ ಅಂತ ಅನ್ಸ್ತಿದೆ. ಬೇಗ ಬಂದ್ಬಿಡು ಪ್ಲೀಸ್ ಸಮರ್ಥ್. ಆಯ್ತು, ಅಲ್ಲಿ ಬಿದೆ, ಓಕೆನಾ? ಈಗಲೇ ಹೊರಟೆ. ಯಾರದು? ಐಶ್ವರ್ಯ, ನಾನ್ ಸಮರ್ಥ್. ಏನಾಯ್ತಮ್ಮ? ಅದು ಅವರು ಯಾರು ಇಲ್ಲ. ನಾನು ಬರ್ತಾ ನೋಡ್ಕೊಂಡ್ ಬಂದೆ. ಬೇಕಾದ್ರೆ ನೀನೇ ನೋಡು. ಬಾ ಬಾ ನೋಡು, ಯಾರು ಇಲ್ಲ. ಇಲ್ಲ ಕಣೋ, ಅವ್ರು ಇಲ್ಲೇ ಇದ್ರು. ನೀನ್ ಬರೋದನ್ನ ನೋಡಿ ಅವ್ರು ಬಚ್ಚಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರು ಮತ್ತೆ ಬರ್ತಾರೆ, ನನ್ನ ಕೊಂದೆ ಹಾಕ್ಬಿಡ್ತಾರೆ. ನಂಗೆ ತುಂಬಾ ಭಯ ಆಗ್ತಿದೆ ಸಮರ್ಥ್. ಬಾ, ಇಲ್ಲಿಂದ ಒಳಗಡೆ ಹೋಗೋಣ. ಬಾ. ಕೂತ್ಕೋ. ಈಗ ನಾನು ಬಂದಿದ್ದೀನಲ್ಲ, ರಿಲ್ಯಾಕ್ಸ್ ಆಗು. ಯಾವುದೋ ಕೆಟ್ಟ ಕನ್ಸ್ಕೊಂಡು ಹೆದರ್ಕೊಂಡಿದ್ಯಾ ಅನ್ಸುತ್ತೆ, ಅದಕ್ಕೆ ಇದೆಲ್ಲ. ಸತ್ಯವಾಗ್ಲೂ ಇಲ್ಲ ಕಣೋ, ಯಾರು ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೆಳಗ್ಗೆ ಕೂಡ. ಒಂದು ನಿಮಿಷ ಇರು. ಯಾರೋ ಇಡಿಯಟ್ಸ್. ನೀನು ಒಬ್ಳೇ ಇದೆಯಾ ಅಂತ ಹೀಗೆಲ್ಲ ಹೆದರ್ಸ್ತಿದ್ದಾರೆ. ನಾಳೆ ಬೆಳಗ್ಗೆನೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಆಮೇಲೆ ಬೆಳಗ್ಗೆನೆ ಚಿಂತನನ್ನ ಇಲ್ಲಿ ಕರೆಸ್ಕೊಂಡ್ಬಿಡು. ನೋಡಿದ್ಯಾ, ಅವ್ರು ಮತ್ತೆ ಬಂದ್ರು. ಅವ್ರು ನನ್ನ ಬಿಡಲ್ಲ ಸಮರ್ಥ್. ಐಶ್ವರ್ಯ, ಏನೂ ಆಗಲ್ಲ, ನಾನಿದ್ದೀನಲ್ಲ.
ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ. ಹಲೋ, ಯಾರಿದ್ದೀರಿ ಆಚೆ? ಬೀಗ ತೆಗಿರಿ, ಬನ್ನಿ. ಹಲೋ, ಇತರೆಲ್ಲ ಆಟ ಆಡಿಸಿದ್ರೆ ಚೆನ್ನಾಗಿರಲ್ಲ. ಬೀಗ ತೆಗಿರಿ. ಹಲೋ, ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ.